ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು ನನ್ನ ಪಾಪನ್ನ ಹೊರಗಡೆ ಕರ್ಕೊಬಂದು ಅವನು ಹಸು ಕರ ಹಾಗೆ ಕೋಳಿ ಮೇಕೆ ನೋಡಿಕೊಂಡು ಆಟ ಆಡ್ಕೋತಿದ್ದ. ಅವನ್ನ ನಮ್ಮ ಅತ್ತೆಗೆ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಸ್ವಲ್ಪ ರಾಗಿ ಇದ್ದು ಪಾಪುಗೆ ರಾಗಿ ಸರಿ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಅದನ್ನು ಕ್ಲೀನ್ ಮಾಡೋಣ ಅಂತ ತೊಗೊಂಡೆ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದದ್ದು ರಾಗಿನ. ಯಾವತ್ತೂ ಕ್ಲೀನ್ ಮಾಡಿಲ್ಲ, ಬಟ್ ನಮ್ಮ ಮನೇಲಿ ಒಬ್ಬ ಅಜ್ಜಿ ಇದ್ದಾರಲ್ವ, ಅಜ್ಜಿ ಹೇಳ್ಕೊಡ್ತಾ ಇತ್ತು. ಆ ಥರ ಎಲ್ಲ ನೀಟಾಗಿ ಜಲ್ಡಿ ಹಿಡಿದು ಸ್ವಲ್ಪ ಕೇರಿ ಅದ್ರ ಮೇಲಿರೋಂಥ ಉಪ್ಪು ಮತ್ತು ಕಲ್ಲು ಮಣ್ಣು ಎಲ್ಲ ಇದ್ದರೆ ಹೋಗುತ್ತಂತೆ. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೆ. ಆಗಿದ ತಕ್ಷಣ ನನ್ನ ಪಾಪು ಹತ್ರ ನಾನು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದೆ. ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ರೀಲ್ಸ್ ಮಾಡಿದ ತಕ್ಷಣ ನನ್ನ ಬೇಬಿಗೆ 5 ಮಂತ್ಸ್ ಫೋಟೋಶೂಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ನನ್ನ ಹತ್ರ ಈ ಸಲ ಐಡಿಯಾ ಅಂತೂ ಏನಿರಲಿಲ್ಲ. ಇರೋದ್ರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಪಂಚಬಟ್ಟೆನ ಹಾಸ್ಬಿಟ್ಟು, ನನ್ನ ಹತ್ರ ಟೀ ಕಪ್ಸ್ ಇದ್ವು ಮನೆಯಲ್ಲಿ, ಮೊನ್ನೆ ಜಾತ್ರೆಯಲ್ಲಿ ಎಲ್ಲ ಫಂಕ್ಷನಲ್ಲಿ ಮಿಕ್ಕಿರೋ ಅಂಥವು. ಆ ಟೀ ಕಪ್ಸಿಂದ ನಾನು ಅದನ್ನು ಡೆಕೋರೇಟ್ ಮಾಡಿದೆ 5 ಅಂತ ಹೇಳ್ಬಿಟ್ಟು. ಆಮೇಲೆ 2-3 ಬ್ರಿಡ್ಜಸ್ನ ಕಟ್ಟಿದೆ. ನಾನು ವೀಡಿಯೋ ಮಾಡಿ ರೆಕಾರ್ಡಿಂಗ್ ಮಾಡಬೇಕಾರಲ್ಲ ನನ್ನ ಮಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾನೆ ಇರ್ತಾನೆ. ಸ್ವಲ್ಪ ಜನಕ್ಕೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕೇಳಿಸುತ್ತೆ. ಸೊ ಅದೆಲ್ಲ ಆಗಿದ ತಕ್ಷಣ ಅವನ್ನ ಮಲಗಿಸೋದಕ್ಕಂತೂ ತುಂಬ ಕಷ್ಟಪಟ್ಟೆ. ಯಾಕಂದರೆ ಇವಾಗ ಅವಲೇ 6 ಮಂತ್ಸಲ್ಲಿ ಇದೆಯಲ್ಲ, 5 ಕಂಪ್ಲೀಟ್ 6, ತುಂಬ ತೀಟೆ ಮಾಡ್ತಾನೆ. ಅದರಲ್ಲಿ ಇವಾಗ ಮಲಗಿಸಿದ್ರೆ ಸಾಕು ತುಂಬಾ ಆಟ ಮಾಡ್ತಾನೆ. ನೋಡಿ, ನಾನು ಕಟ್ಟಿರೋ ಬ್ರಿಡ್ಜೆಲ್ಲ ಅವನೇ ಕಾಲಲ್ಲಿ ಬೀಳಿಸ್ಬಿಟ್ಟ. ಇದು ಇವತ್ತಿನ ನನ್ನ ಮಿನಿ ಲಾಗ್ ಆಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಅವ್ರಿಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ವಿಡಿಯೋ ನೋಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು.